ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಆಗಿದೆ ಗಣೇಶೋತ್ಸವದ ವೇಳೆ. ಇಲ್ಲ, ಗಣೇಶೋತ್ಸವದಲ್ಲಿ ಸರ್ವೇ ಸಾಮಾನ್ಯ ಎಲ್ಲ ಊರಿನಲ್ಲೂ ಗಣೇಶೋತ್ಸವದಲ್ಲಿ ಸ್ವಲ್ಪ ಭಾಗವಹಿಸ್ತಾರೆ, ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾರೆ. ಅದನ್ನು ಸ್ವಾಭಾವಿಕವಾಗಿ ಹಿಂದೂ ಮುಸ್ಲಿಮ್ಗೆ ತಿರುಗಿಸ್ತಕ್ಕಂಥದ್ದು ಸ್ವಾಭಾವಿಕ. ಹಿಂದೂ ಮುಸ್ಲಿಂ ಗಲಾಟೆ ನಡೆದಿದೆ ಅಂತೇಳಿ ಯಾರು ಹೇಳಿದ್ದಾರೆ? ಐ ಜಿ ಹೇಳಿದಾರೋ, ಡಿ ಜೆ ಹೇಳಿದಾರೋ, ಪೊಲೀಸ್ ಹೇಳಿದೆಯೋ? ಯಾರು ಹೇಳಿದ್ದಾರೆ? ಯಾರೂ ಹೇಳಿಲ್ಲ. ಗಲಾಟೆ ಆಗಿದೆ, ನಡಿಬಾರ್ದಾಯಿತು ಘಟನೆ. ಇಂಥ ಘಟನೆಗಳು ನಡಿಬಾರ್ದು. ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವೆಲ್ಲ ಒಂದಾಗಿ ಬಾಳಬೇಕು, ಈ ದೇಶ ಕಟ್ಟಬೇಕು. ಬಹಳ ಜನಸಂಪದ್ಭರಿತವಾದಂಥ ರಾಷ್ಟ್ರ ನಮ್ಮದು. ಸಂಪದ್ಭರಿತವಾದಂಥ ಮಾನವ ಸಂಪತ್ತು ಭಾಳ ಹೇರಳವಾಗಿರ್ತಕ್ಕಂಥ ರಾಷ್ಟ್ರ. ಅಂಥದ್ರಲ್ಲಿ ನಾವೆಲ್ಲ ಒಟ್ಟಿ ಬಾಳಬೇಕು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಸಮಾನತೆ ಬರಬಾರ್ದು. ನಾವೆಲ್ಲ ಒಂದಾಗಿ ಬಾಳಿದರೆ ಮಾತ್ರ ಈ ಜಾತ್ಯತೀತ ರಾಷ್ಟ್ರವನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡೋಗಿ ಸಾಧ್ಯ. ಇದನ್ನು ಕೈ ಬಿಡಬೇಕು. ಯಾರೇ ಮಾಡಲಿ, ಯಾರೇ ಇದು ಮಾಡಲಿ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾರು ಇದಕ್ಕೆ ಪ್ರಚೋದನೆ ನೀಡಿದರೆ ಅವರಿಗೆ ಶಿಸ್ತು ಕ್ರಮ ಜರುಗಿಸಬೇಕು. ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಅತಿಯಾದ ಓಲೈಕೆಯಿಂದನೇ ಈ ರೀತಿ ಆಗ್ತಾ ಇದೆ ಅನ್ನೋಂಥ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇವ್ರು ಏನು ಓಲೈಕೆ ಮಾಡ್ಕೊಂಡಿದ್ರು ಅನ್ನೋದು ಲೆಕ್ಕ ಹಾಕಿ, ಹಿಂದೆಲ್ಲ ಲೆಕ್ಕ ಹಾಕಿ ಬನ್ನಿ. ಹಂಗೆ ಸ್ವಲ್ಪ ಇವರು ಯಾರನ್ನು ಯಾವ ಕಮ್ಯುನಿಟಿನ ಓಲೈಕೆ ಮಾಡ್ಕೊಂಡು ಬಂದಿದ್ರು ಅಂತ ಉದಾಹರಣೆಗಳಿಲ್ವಾ? ಓಲೈಕೆ ಇಲ್ವ ಸರ್? ನೀವು ದೊಡ್ಡವರು, ನಾವು ದೊಡ್ಡವರು ಅಂತೆಲ್ಲ ಕರೆಯೋದು ಇಲ್ವೇ? ಏನು ಹೇಳಿದ್ರಿ? ನಾನು ಹುಟ್ಟೋದಾದರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಲಿ ಅಂತೇಳಿ ಅವರೇ ಕೇಳಿರಲ್ವಾ? ಅದು ಓಲೈಕೆ ಅಲ್ವಾ? ಅದೆಲ್ಲ ಒಂದು ಕಡೆ ಇದಾಗಲ್ವಾ? ಈಗ ನೀವು ಈ ಕೇಳೋ ಪ್ರಶ್ನೆಗೆ ಓಲೈಕೆ ಮಾಡ್ತಾರೆ, ಹತ್ರಕ್ಕೆ ಹೋಗೋ ಜನ ಓಟ್ ಕೇಳೋಕ್ಕೋ, ಓಟ್ ಸಂಪಾದನೆ ಮಾಡೋಕ್ಕೋಸ್ಕರ ಹೋಗ್ತಾರೆ ಅಂದರೆ ನೀವು ಆವಾಗ ಯಾತಕ್ಕೋಸ್ಕರ ಹಂಗಂತ ಹೇಳಿದ್ರಿ? ಅಲ್ಲ, ನೀವು ಯಾಕೆ ಸ್ಟೇಟ್ಮೆಂಟ್ ಹೇಳಿರಿ ಹೇಳಿ ಸ್ವಾಮಿ. ಹಾಂ, ಈಗ ಸಾಬ್ರು ಸರಿಯಿಲ್ಲ, ಆವಾಗ ಸಾಬ್ರು ಸರಿ ಇದ್ರಾ? ಮುಸ್ಲಿಮ್ ಸರಿ ಇದ್ರು ಹಂಗಾರೆ? ಯಾಕೆ ಇವೆಲ್ಲ ಬಿಡಬೇಕು. ಅವ್ರಿಗೂ ಬುದ್ಧಿ ಹೇಳಬೇಕು, ಇವ್ರಿಗೂ ಬುದ್ಧಿ ಹೇಳಬೇಕು. ನಾವೆಲ್ಲ ಒಟ್ಟಿ ಸೇರ್ಕೊಂಡಿದ್ವಿ. ಸ್ವತಂತ್ರ ಬ್ರಿಟಿಷ್ನರಿಂದ ಭಾರತ ದೇಶ ಸ್ವತಂತ್ರ ಭಾರತ ಮಾಡ್ಕೊಂಡಿದ್ವಿ. ಈ ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆದಂಥ ಸಂವಿಧಾನ ಮಾಡ್ಕೊಂಡಿದ್ವಿ. ನಮ್ಮ ಅಂಬೇಡ್ಕರ್ ಅವರು ಸುಸೂತ್ರವಾಗಿ ಸಂವಿಧಾನ ಬರೆದಿದ್ದಾರೆ. ವಿಶ್ವಸಂಸ್ಥೆ ನಮ್ಮ ಸಂವಿಧಾನನ ಒಪ್ಕೊಂಡಿದೆ, ಒಪ್ಕೊಂಡು ನಮ್ಮನ್ನು ಪಂಚಶೀಲ ತತ್ವಗಳನ್ನು ಕೊಟ್ಟಿದೆ, ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಪಂಚಶೀಲ ತತ್ವಗಳು ಜಾರಿ ಬಂದಿದ್ದಾವೆ, ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಇಂಡಿಯಾ ದೇಶನ ಒಂದು ಒಳ್ಳೆ ಸುಸಂಸ್ಕೃತ ದೇಶ ಅಂತೇಳಿ ನಮಗೆ ಹೆಸರು ಕೊಟ್ಟಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲ. ನಾವೆಲ್ಲರನ್ನೂ ನಮ್ಮವರು ಅಂತ ಕಾಣ್ತೀವಿ, ನಾವೆಲ್ಲರಿಗೂ ಆಶ್ರಯ ಕೊಡ್ತೀವಿ. ನಮ್ಮದೇ ಆದಂಥ ಸಿದ್ಧಾಂತ, ನಾವು ಯಾರನ್ನೂ ಈ ದೇಶದಿಂದ ಓಡಿಸೋದಿಲ್ಲ ಅಂತ ಮಹಾತ್ಮ ಗಾಂಧೀಜಿನೇ ಹೇಳಿರಲ್ಲ. ಅವ್ರ ತತ್ವ ಸಿದ್ಧಾಂತನ ಉಳಿಸ್ಬೇಕಲ್ಲ, ಅವ್ರ ಸಿದ್ಧಾಂತದಡಿನಲ್ಲಿ ಹೋಗ್ಬೇಕಲ್ಲ ನಾವೆಲ್ಲ. ಈಗ ನಾವು ಜಾತಿಯ ಹೇಳ್ಕೊಂಡು ಹೊಡೆದಾಡ್ತಾ ಕೂತ್ಕೊಂಡ್ರೆ ದೇಶದ ಸ್ಥಿತಿ ಏನು? ಸನ್ನಿವೇಶದಲ್ಲಿ ರಾಜಕೀಯ ನಾಯಕರು ಅತ್ಯಂತ ಸ್ವಲ್ಪ ಗಂಭೀರವಾಗಿರ್ಬೇಕು. ಈಗ ಕುಮಾರಸ್ವಾಮಿ ಅವರು ಕೂಡ ನಾಳೆ ಬೆಳಿಗ್ಗೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರಂತೆ. ಬಿಜೆಪಿ ನಿಯೋಗ ಈಗಾಗಲೇ ವಿಸಿಟ್ಗೆ ಹೋಗಿದೆ. ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ? ಈಗ ಯಾರೇ ರಾಜಕಾರಣಿಗಳು ಹೋಗಲಿ ಬರಲಿ, ಮೊದಲು ದೇಶವನ್ನು ನೋಡಬೇಕು. ದೇಶವನ್ನು ಸುಭದ್ರವಾಗಿಡೋವಂಥದ್ದನ್ನು ನೋಡಬೇಕು. ದೇಶ ಯಾವುದೇ ಕಾರಣದಿಂದ ನಮ್ಮದು ಮೊದಲೇ ನಾನು ಹೇಳಿದ್ದೀನಿ ಜಾತ್ಯತೀತ ರಾಷ್ಟ್ರ ಅಂತ. ಎಷ್ಟು ಜನಾಂಗಗಳು, ಎಷ್ಟು ಜಾತಿಗಳಿದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅಂಥ ಸನ್ನಿವೇಶದಲ್ಲಿ ನಾವು ಒಗ್ಗಟ್ಟಿನಿಂದ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೀವಿ. ನಾವು ಈ ಸಂದರ್ಭದಲ್ಲಿ ನೀನು ಹಿಂಗೆ ಅಂತೇಳಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ದೇಶದ ಭವಿಷ್ಯ ಏನು? ರಾಜಕೀಯ ಪಕ್ಷಗಳು ಜಾತಿಯ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡೋದನ್ನು ಬಿಡಬೇಕು. ಇದು ನನ್ನ ಸಿದ್ಧಾಂತ. ಎಲ್ಲರೂ ಒಂದೇ, ರಾಷ್ಟ್ರಪತಿಗೂ ಒಂದೇ ಓಟು. ನಾವು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಒಬ್ಬ ಕೊನೆಯ ಕಸ ಗುಡಿಸ್ತಕ್ಕಂಥ ಜಾಡ್ಮಾಲಿಗನಿಗೂ ಒಂದೇ ಓಟು. ಅಂಥ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡು, ಅಂಥ ಪರಮಾಧಿಕಾರವನ್ನು ನಾವು ಕೊಟ್ಕೊಂಡು, ಸರ್ವರು ಒಂದು ಅಂತಕ್ಕಂಥ ಭಾವನೆಯಿಂದ ನಾವು ಈ ದೇಶದ ಸಂವಿಧಾನವನ್ನು ಮಾಡಿಕೊಂಡು, ಈಗ ಯಾಕೆ ಈ
ಕೆಟ್ಟ ಭಾವನೆಗಳು ಯಾಕೆ, ಕೆಟ್ಟ ಮನಸ್ಥಿತಿ ಯಾಕೆ? ಯಾರು ಯಾವ ಪಾರ್ಟಿಗೆ ಆಟಾರೋ ಓಟ್ ಹಾಕಲಿ, ಅವನಿಗೆ ಇಷ್ಟ ಬಂದಂಗೆ ಹಾಕಲಿ, ಪ್ರಜಾಪ್ರಭುತ್ವ ಇದು. ಕರಾವಳಿ ಭಾಗದಲ್ಲಿ ಇತ್ತು, ಈಗ ಹಳೆ ಮೈಸೂರು ಭಾಗಕ್ಕೂ ಬಂದಿದೆ. ಈಗ ಕರಾವಳಿ ಭಾಗದಲ್ಲಿ ಇರಲಿ, ಇನ್ನೊಂದು ಕಡೆ ಇರಲಿ, ಈ ಭಾಗಕ್ಕೆ ಬರಲಿ, ಆದರೆ ರಾಜಕೀಯದ ಸ್ಥಿರತೆ ಒಂದು ಕಡೆ. ಆದರೆ ನಾವು ಮೊದಲು ನೋಡಬೇಕಾಗಿರೋದು ದೇಶದ ಸ್ಥಿರತೆಯನ್ನು, ದೇಶವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಸಿದ್ಧಾಂತವನ್ನು. ದೇಶ ಸಮಗ್ರವಾಗಿರಬೇಕು. ನಾವು ಯಾರೇ ಬರಲಿ, ನಮ್ಮ ದೇಶ ಬಲಿಷ್ಠವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ನೋಡಿಕೊಂಡು ನಮ್ಮ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಕುಮಾರಸ್ವಾಮಿ ಅವರು ಈ ಪರಿಸ್ಥಿತಿಯಲ್ಲಿ ಅವಾಂತರ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಈಗ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಸರ್ಕಾರ ನೋಡ್ರಿ, ಈಗ ಯಾರೋ 4 ಜನ ಗಣಪತಿ ಹೋಗ್ತಾ ಇರುತ್ತೆ, 4 ಜನ ಕಲ್ಲು ಹೊಡಿತಾರೆ, ಮತ್ತೊಂದು ಮಾಡ್ತಾರೆ, ಲಾಭ ತಗೊಳಕ್ಕೆ ಯಾವನೋ ಏನೋ ಇರ್ಬೋದು, ಮಾಡಿರ್ಬೋದು. ಆ ದುಷ್ಕೃತ್ಯ ಮಾಡಿರ್ತಕ್ಕಂಥವ್ರನ್ನ ಎಡ್ಕೊಬಂದು ಇಡಿಮುಡಿ ಕಟ್ಟಿ ಯಾರು ಮಾಡಿದಾನೆ ಅವನಿಗೆ ಯಾವುದೇ ಆತಂಕ ಇಲ್ಲದೇ ಅವನಿಗೆ ಶಿಕ್ಷೆ ಕೊಡಿ, ಕಾನೂನಿದೆ, ಅವನಿಗೆ ಶಿಕ್ಷೆ ಕೊಡಿ. ಅಂದರೆ ಇದನ್ನು ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ನನ್ನ ಅನ್ನತಕ್ಕಂಥ ಭಾವನೆನ ಮತ್ತಷ್ಟು ಹೆಚ್ಚಿಸಿ ನೀವು ದೇಶದ ಒಗ್ಗಟ್ಟನ್ನು ಕದಡಬೇಡಿ. ಈಗ ನಿಮಗೂ ಮಂಡ್ಯದಲ್ಲಿ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ. ಮಂಡ್ಯದಲ್ಲಿ 2 ಗಲಭೆ, ಅದು ಒಂದು ಕೆರಗೋಡು ಗಲಭೆ, ಇನ್ನೊಂದು ನಾಗಮಂಗಲ. ಒಂದು ರೀತಿ ರಾಜಕೀಯ ಪ್ರಚೋದನೆ ಇದೆಯಾ ಅಂತ ಅನಿಸುತ್ತಾ? ಅಲ್ಲ, ರಾಜಕೀಯ ಪ್ರಚೋದನೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆಕಸ್ಮಿಕವಾಗಿ ನಡೀತಕ್ಕಂಥ ಘಟನೆಗಳು ಇರ್ತವೆ, ಆಮೇಲೆ ಅವು ರಾಜಕೀಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭಗಳು ಉಂಟು. ಈಗ ಪ್ರಥಮವಾಗಿ ಅಲ್ಲಿ ಯಾರೂ ಹೋಗಿ ನೀನು ಕಲ್ಲೊಡಿ ಅಂತ ಹೇಳಿರಕ್ಕಲ್ಲ, ನಿನಗೆ ಇದು ಮಾಡು ಅಂತ ಹೇಳಿರಕ್ಕಲ್ಲ. ಆಕಸ್ಮಿಕವಾಗಿ ಘಟನೆಗಳು ಆಗ್ತವೆ, ಯಾರೋ ತಿಳಿಗಳಿಂದ ಘಟನೆ ಆಗ್ತವೆ. ಘಟನೆ ಆದಾಗ ಅದನ್ನು ರಾಜಕೀಯಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ನಮ್ಮ ನಾಯಕರುಗಳು ಬೆಳೆಸ್ಕೊಳ್ಳೋದು ಬೇಡ. ಇದೇ ಜಾಗದಲ್ಲಿ ಕಳೆದ ವರ್ಷನೂ ಆಗಿತ್ತು, ಈ ವರ್ಷನೂ ಮತ್ತೆ ರಿಪೀಟ್ ಆಗಿದೆ. ಅದೇ ವೈಫಲ್ಯ ಅಲ್ವೇ ಪೊಲೀಸು ಇರಲಿ, ಅದು ಕಳೆದ ಸಾರಿ ಆಗಿರ್ತಕ್ಕಂಥದ್ದು ನನಗೆ ಜ್ಞಾಪಕ್ಕಿಲ್ಲ. ಒಂದು ವೇಳೆ ಅಲ್ಲಿ ಕಳೆದ ಸಾರಿನೂ ಇದೇ ಘಟನೆ ಆಗಿದ್ದರೆ ಆ ಘಟನೆ ಗೊತ್ತಿದ್ದು ಕೂಡ ಅದರಲ್ಲಿ ಪೊಲೀಸ್ನವರ ವೈಫಲ್ಯ ಕಂಡು ಬಂದರೆ ಆ ಪೊಲೀಸ್ ಮೇಲೂ ಶಿಸ್ತು ಕ್ರಮ ಜರುಗಿಸ್ಬೇಕಾಗತ್ತೆ. ಅವರು ಕಳೆದ ಸಾರಿ ಆಗಿದೆ ಅಲ್ಲಿ ಘಟನೆ ಅಂದಮೇಲೆ ಅವರು ಪೂರ್ವ ಸಿದ್ಧತೆನ ಮಾಡ್ಕೋಬೇಕು. ಪೂರ್ವ ಸಿದ್ಧತೆನ ಮಾಡಿಕೊಂಡು ವ್ಯವಸ್ಥಿತವಾಗಿ ಅದನ್ನು ಇದು ಮಾಡಬೇಕು. ಅದು ಪೊಲೀಸ್ನವರ ಕರ್ತವ್ಯ. ಕಾಂಗ್ರೆಸ್ನ ಕೆಲ ಮುಖಂಡರುಗಳ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಜಾಸ್ತಿ ಇದಾಗಿದೆ, ದಾಳಿ ಆಗಿದೆ ಅಂತ. ಈಗ ಕಾಂಗ್ರೆಸ್ನವ್ರ ಮುಖಂಡರ ಮೇಲೆ ಆಗಿದೆಯೋ, JDS ಮುಖಂಡರ ಮೇಲೆ ಆಗಿದೆಯೋ ಅದು ಮುಖ್ಯ ಅಲ್ಲ. ಒಟ್ಟಾರೆ ಘಟನೆ ನಡೀಬಾರ್ದಾಯಿತು, ಘಟನೆ ನಡೆದಿದೆ. ಈಗ ಇದನ್ನು ಎಲ್ಲರೂ ಕೂತ್ಕೊಂಡು ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಇದನ್ನು ದೊಡ್ಡದಾಗಿ ಬೆಳೆಸೋವಂಥ ಅವಶ್ಯಕತೆ ಇಲ್ಲ. ಇಲ್ಲ ವಿವರಣೆ ಇಲ್ಲ ಅಂದೆ. ನಿಮ್ಮಲ್ಲಿ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ, ನಿಮ್ಮಲ್ಲಿ ಚಟುವಟಿಕೆ ಜಾಸ್ತಿ ಆದರೆ ಅನಲೈಸ್ ಜಾಸ್ತಿ ಆಗ್ತದೆ. ಅನಲೈಸ್ ಕಡಿಮೆ ಆಗಿದೆ. ನಿಮ್ಮಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು ಎಲ್ಲ ಕಡಿಮೆ ಆಗಿದ್ದಾವೆ. ನೀವು ಹೆಂಗೆ ಆಕ್ಟಿವ್ ಆಗ್ತೀರಾ ಹಂಗೆ ನಮ್ದು ಆಕ್ಟಿವ್ ಬಟ್ ನೀವು ಯಾವುದೋ ಒಂದು ಭರವಸೆ ಇದೆ ಸರ್, ಸಮಾಧಾನ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀರಾ. ಹೇಳಿ, ನೀವು ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀರಾ, CM ಮುಂದುವರಿತಾರೆ ಅಂತ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.